ಜಮ್ಮು ಕಾಶ್ಮೀರದಲ್ಲಿ ಮತ ಎಣಿಕೆ ಭರದಿಂದ ಸಾಗಿದೆ. ಚುನಾವಣಾ ಆಯೋಗ ನೀಡಿರುವ ಮಾಹಿತಿಯಂತೆ ಸದ್ಯ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಹಲವು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಟಕ್ಕರ್ ನೀಡ್ತಾ ಇದೆ. ಮೊನ್ನೆ ಬಿಡುಗಡೆಯಾದ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಜಮ್ಮು ಕಾಶ್ಮೀರದ ಫಲಿತಾಂಶದ ಬಗ್ಗೆ ಅತಂತ್ರ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈ ಬಾರಿ ಕಣಿವೆ ರಾಜ್ಯದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಬರೋದು ಅನುಮಾನ. ಬದಲಿಗೆ ಮೈತ್ರಿ ಸರ್ಕಾರ ರಚನೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಹರಿಯಾಣದಲ್ಲಿ ಕಾಂಗ್ರೆಸ್ ಬಹುತೇಕ ಮುನ್ನಡೆಯಲ್ಲಿದ್ದು, ಇತ್ತ ಜಮ್ಮು ಕಾಶ್ಮೀರದಲ್ಲೂ ಲೀಡ್ ತೆಗೆದುಕೊಂಡಿದೆ. ಈ ಬಾರಿ ಹೇಗಾದ್ರೂ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಕೇಸರಿ ಬಾವುಟವನ್ನ ಹಾರಿಸಲೇಬೇಕು ಅಂತ ಅಂದಿರುವ ಬಿಜೆಪಿ ಕೂಡ ಕಾಂಗ್ರೆಸ್ನ ಹಿಂದೆಯೇ ಇದ್ದು, ಇವತ್ತು ಸಂಜೆಯ ವೇಳೆಗೆ ಫಲಿತಾಂಶದಲ್ಲಿ ಏರುಪೇರಾಗುವ ಸಾಧ್ಯತೆಯೂ ಇದೆ. ಆದರೆ ಮೂಲಗಳ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ರೂ ಪೂರ್ಣ ಬಹುಮತ ಸಿಗೋದು ಅನುಮಾನ ಅಂತ ಹೇಳಲಾಗಿದೆ. ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡೇ ಅಧಿಕಾರಕ್ಕೆ ಏರಬೇಕು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಇನ್ನಿತರ ಪಕ್ಷಗಳನ್ನು ಸೇರಿಸಿಕೊಂಡು ತಮ್ಮದೇ ಸರ್ಕಾರವನ್ನ ಅಧಿಕಾರದಲ್ಲಿ ಕೂರಿಸಬೇಕು ಅಂತ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೆಸ್ತಾ ಇದೆಯಂತೆ. ಭಾರತದ ಮುಕುಟದಂತಿರುವಂತಹ ಜಮ್ಮು ಕಾಶ್ಮೀರಕ್ಕೂ ಕಾಂಗ್ರೆಸ್ಗೂ ಹಿಂದಿನಿಂದಲೂ ನಂಟಿದೆ. ಹಾಗಾಗಿ ಈ ರಾಜ್ಯವನ್ನು ಗೆದ್ದುಕೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಮುಂದಿನ ಹಲವು ಲಾಭಗಳನ್ನು ಪಡೆದುಕೊಳ್ಳಲಿದೆ. ಬಿಜೆಪಿಗೆ ಟಕ್ಕರ್ ಕೊಡುವಲ್ಲಿ ಜಮ್ಮು ಕಾಶ್ಮೀರದ ಗೆಲುವು ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳಲಾಗಿದೆ. ಇನ್ನು ಜೆಕೆಎನ್ಸಿ ಮುಖಂಡ ಹಾಜಿ ಮುಬಾರಕ್ ಗುಲ್ ಹೇಳುವಂತೆ ಜಮ್ಮು ಕಾಶ್ಮೀರದಲ್ಲಿ ರಾಜ್ಯಾದ್ಯಂತ ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ಲುವಂತಹ ವಿಶ್ವಾಸವಿದೆ. ಬೇರೆ ಯಾವುದೇ ಆಯ್ಕೆ ಇದ್ದಿದ್ರೆ ಜನರು ಆ ಪಕ್ಷಕ್ಕೆ ಮತವನ್ನು ಹಾಕ್ತಾ ಇದ್ರು ಅಂತ ಅಂದಿದ್ದಾರೆ. ಜಮ್ಮು ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮನ್ ಭಲ್ಲಾ ಅವರ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಸರ್ಕಾರ ರಚನೆಯಾಗಲಿದೆ. ನಾವು ಇದನ್ನ ಮೊದಲೇ ನಿರೀಕ್ಷಿಸಿದ್ವು. ಯಾಕಂತಂದ್ರೆ ನಾವು ಚುನಾವಣೆಗೂ ಮುನ್ನ ನಡೆದ ಸಾರ್ವಜನಿಕ ಪ್ರಚಾರದ ವೇಳೆ ಹೆಚ್ಚಿನ ಜನಸಂದಣಿಯನ್ನು ನೋಡಿದ್ದೇವೆ. ಇದು 2014 ಮತ್ತು 2024 ನಡುವೆ ಜಮ್ಮು ಕಾಶ್ಮೀರದ ಜನ ಎಷ್ಟು ನೊಂದಿದ್ರು ಎಂಬುದನ್ನು ಸಾಕ್ಷಿ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸುವುದು ನಮಗೆ ಬಹುತೇಕ ಖಚಿತವಾಗಿದೆ. ಜನರು ನಮಗೆ ಆಶೀರ್ವಾದ ಮಾಡ್ತಾರೆ. ಬಿಜೆಪಿಯ ಭರವಸೆಗಳು ಹಾಗೂ ಕೆಲಸಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ. ಇನ್ನು ಪ್ರಸ್ತುತ ಬಿಜೆಪಿ ಸರ್ಕಾರ ಅಲುಗಾಡ್ತಾ ಇದೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗೋದು ಅನುಮಾನವಾಗಿದ್ದು, ಇಂದು ಸಂಜೆವರೆಗೆ ಮತ ಎಣಿಕೆಯ ಹಾವು ಏಣಿಯ ಆಟ ನಡೆಯಲಿದೆ. ಹಿಂದೆ ಯಾವ ಪಕ್ಷದ ಕಣಿವೆ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತೆ ಎಂಬುದು ಬಹುತೇಕ ಖಚಿತವಾಗುತ್ತೆ. अभी रुझान जो हिसाब से देखो, चाहे वो आप हरियाणा के देखो या यहाँ पे जम्मू कश्मीर के देखो, जम्मू कश्मीर में तो गठबंधन सरकार बनाने के लिए जा रहे हैं. जो रुझान है उसका पहले ही से अंदाजा था. जब हम जनसभा को संबोधित करते थे, लोगों की भीड़ जो थी वो दर्शाती थी कि लोग कितने दुखी हैं 2014 और 2024 के बीच में. उसी के मुताबिक जो है रुझान जो है वो देखने को यहाँ पे मिल रहे हैं. थोड़ी देर की बात है, वो कंटिन्यूटी उसकी है और हमें लगता है कि जितनी बढ़त जो एक्सपेक्टेड यहाँ पे थी अभी तक, तो उसी हिसाब से वो हमारे गठबंधन जो है वो सीटों पे आगे चल रहे हैं. तो बीजेपी का लेकिन दावा है कि वो सरकार बनाएंगे. अब बीजेपी अब खुद दावा करती, वो तो 400 सीटों लेने का भी दावा करती थी, लेकिन 300 पार नहीं कर पाई. 240 पे यहाँ पे सिमट गए. अब जब इतनी लोगों को परेशानी यहाँ पे हो, और इसलिए वो प्रॉक्सी 5 कैंडिडेट को बनाना चाहते हैं, जिसका हम विरोध कर रहे हैं. क्योंकि कहीं पे भी जो सरकार बने उसका दायित्व होता है, और गवर्नर को तो एक्ट करना चाहिए ऑन दी एड एंड एडवाइस ऑफ द काउंसिल ऑफ मिनिस्टर्स. ये कौन सी सरकार है? जमहूरियत का कत्ल करने पे तुली है. और मैं समझता हूँ ये भी कॉन्स्टिट्यूशन का उल्लंघन यहाँ पे है कि जो सरकार बने वो रिकमेंड करे, फिर गवर्नर नॉमिनेट करे. तो पिछले दरवाजे से 5 आदमियों को नॉमिनेट करने के लिए यह भी भद्दा मजाक है, और डेमोक्रेसी के ऊपर ये मैं समझता हूँ ये कलंक यहाँ पे लगेगा. चुनी हुई नुमाइंदे हैं, चुनी हुई सरकार है, उसके बाद वो फैसला करना चाहिए.